ಆತ್ಮೀಯ ಬಂಧುಗಳೇ, ಸ್ನೇಹಿತರೆ ಹಾಗೂ ಮಕ್ಕಳೇ, ತಮಗೆಲ್ಲರಿಗೂ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ನಮ್ಮ ಸಂಪ್ರದಾಯ ನಮ್ಮ ಸೈನ್ಸ್ ಇವತ್ತಿನ ಈ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ವೃಕ್ಷಗಳನ್ನು ಅಂದರೆ ಮರಗಳನ್ನು ದೇವತಾ ಸ್ವರೂಪವಾಗಿ ಪೂಜಿಸುವಂತಹ ಒಂದು ಸಂಪ್ರದಾಯ ಇದೆ. ಈ ವೃಕ್ಷಗಳಿಗೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ. ಈ ವೃಕ್ಷಗಳಲ್ಲಿ ಪ್ರಮುಖವಾದದ್ದು ನಿಮಗೆ ಗೊತ್ತಿರೋ ಹಾಗೆ ಅಶ್ವತ್ಥ ವೃಕ್ಷ. ಈ ವೃಕ್ಷವನ್ನು ಪೂಜಿಸೋದ್ರಿಂದ ಇವು ಆಧ್ಯಾತ್ಮಿಕವಾದಂತಹ ಉಲ್ಲಾಸದಾಯಕವಾದಂತಹ ಸಾಮರ್ಥ್ಯ ಹೊಂದುವಂತೆ ವಿಶೇಷ ಶಕ್ತಿಯನ್ನು ನಮಗೆ ಕರುಣಿಸುತ್ತವೆ ಅನ್ನೋ ನಂಬಿಕೆ ಇದೆ. ಈ ಅಶ್ವತ್ಥ ವೃಕ್ಷಕ್ಕೆ ಅರಳಿ ಮರ ಅಂತ ಕೂಡ ಕರೀತಾರೆ. ಪಿಪ್ಪಲ ಮರ ಅಂದರೆ ದ ಪೀಪಲ್ ಟ್ರೀ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಈ ಅಶ್ವತ್ಥ ವೃಕ್ಷದ ಸಾಮರ್ಥ್ಯದ ಬಗ್ಗೆ, ಶಕ್ತಿಯ ಬಗ್ಗೆ ನಮಗೆ ಪುರಾಣಗಳಲ್ಲಿ ಅನೇಕ ಕಥೆಗಳು, ಉಲ್ಲೇಖಗಳು ಸಿಗುತ್ತವೆ. ಶಿವನಿಗೆ ಬಿಲ್ವಪತ್ರೆ, ವಿಷ್ಣುವಿಗೆ ತುಳಸಿ, ಗಣೇಶನಿಗೆ ಗರಿಕೆ ಪ್ರಿಯವಾಗಿರೋ ಹಾಗೆ ಈ ಅಶ್ವತ್ಥ ವೃಕ್ಷ ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ವೃಕ್ಷವಾಗಿದೆ. ಗುರುಗ್ರಹದ ಅನುಗ್ರಹ ಪಡೀಬೇಕು ಅಂತಂದರೆ ಈ ಅಶ್ವತ್ಥ ವೃಕ್ಷವನ್ನು ಪೂಜಿಸಬೇಕು ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ. ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪುತ್ರ ಸಂತಾನಕ್ಕೆ ಗುರು ಮುಖ್ಯ ಗ್ರಹ, ಅವನ ಅನುಗ್ರಹವಿದ್ದರೆ ಸಂತಾನ ಪ್ರಾಪ್ತಿಯಾಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಸಂತಾನ ಸಮಸ್ಯೆ ಇದ್ದವರು, ಸಂತಾನ ಪಡೆಯಬೇಕು ಅನ್ನೋ ಇರಾದೆ ಉಳ್ಳವರು ಈ ಅಶ್ವತ್ಥ ವೃಕ್ಷಕ್ಕೆ ಪೂಜಿಸಿದರೆ, ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡಿದ್ರೆ ಅವರು ಬಯಸಿದಂತಹ ಸಂತಾನವನ್ನು ಪಡ್ಕೋಬಹುದು ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ. ಇದಕ್ಕೆ ಉದಾಹರಣೆಯಾಗಿ ನಮಗೆ ಅನೇಕ ಕಥೆಗಳು ಕೂಡ ಸಿಗತ್ತೆ. ರಾಮಾಯಣದಲ್ಲಿ ದಶರಥ ಪುತ್ರಕಾಮಿಷ್ಟಿ ಯಾಗವನ್ನು ಮಾಡಿದ ನಂತರ ತನ್ನ ಹೆಂಡತಿಯರ ಜತೆಗೂಡಿ ಈ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿದ ಅನ್ನೋ ಉಲ್ಲೇಖ ಸಿಗತ್ತೆ. ಇನ್ನು ಮಹಾಭಾರತಕ್ಕೆ ಬಂದರೆ ಅಲ್ಲಿ ಸತ್ಯವಾನ್ ಸಾವಿತ್ರಿ ಕಥೆ ನಮಗೆ ಸಿಗತ್ತೆ. ಸತ್ಯವಾನ ಅಲ್ಪಾಯುಷಿ, ಅವನ ಪತ್ನಿಗೆ ಈ ವಿಚಾರ ಗೊತ್ತಿದ್ದು ಕೂಡ ಅವಳು ಅವನನ್ನು ಇಷ್ಟಪಟ್ಟು ವರಿಸ್ತಾಳೆ. ಸತ್ಯವಾನ ಮದುವೆಯಾದ ನಂತರ ಒಂದು ದಿನ ಅರಳಿಕಟ್ಟೆ ಅಂದರೆ ಈ ಅಶ್ವತ್ಥ ವೃಕ್ಷದ ಕೆಳಗೆ ಸಾವನ್ನಪ್ತಾನೆ. ಆಗ ಸಾವಿತ್ರಿ ಹೇಗಾದರೂ ಯಮನನ್ನು ಅಲ್ಲಿಗೆ ಕರೆಸಬೇಕು, ಅವನಿಂದ ತನ್ನ ಗಂಡನ ಪ್ರಾಣವನ್ನು ಹಿಂತಿರುಗಿ ಪಡಿಬೇಕು ಅಂತ ಹೇಳಿ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡ್ತಾ ಒಂದು ಮಂತ್ರದಿಂದ ಕೂಡಿದ ದಾರವನ್ನು ಕಟ್ತಾ ಹೋಗ್ತಾಳೆ. ಅವಳ ಆ ಶಕ್ತಿಗೆ ಮೆಚ್ಚಿ ಯಮ ಅಲ್ಲಿಗೆ ಬರ್ತಾನೆ. ನಂತರದ ಕತೆ ನಿಮಗೆ ಗೊತ್ತಿದೆ. ಅವಳು ಯಮನೊಂದಿಗೆ ಮಾತನಾಡಿ ತನ್ನ ಗಂಡನ ಪ್ರಾಣವನ್ನು ಹಿಂತಿರುಗಿ ಪಡಿತಾಳೆ. ಈಗಲೂ ಕೂಡ ನಮ್ಮಲ್ಲಿ ವಟ ಸಾವಿತ್ರಿ ಹುಣ್ಣಿಮೆ ಅನ್ನೋ ಒಂದು ಹಬ್ಬವನ್ನು ಮಾಡ್ತೇವೆ. ಆ ಹಬ್ಬದಂದು ಆ ವ್ರತವನ್ನು ಮಾಡುವ ಹೆಂಗಳೆಯರು ಅಶ್ವತ್ಥ ವೃಕ್ಷಕ್ಕೆ ಈ ದಾರವನ್ನು ಕಟ್ಟಿ ತಮ್ಮ ಪತಿಯರ ದೀರ್ಘಾಯುಷ್ಯಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಈ ರೀತಿಯ ಉಲ್ಲೇಖಗಳು ಅಶ್ವತ್ಥ ವೃಕ್ಷದ ಶಕ್ತಿಯ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತವೆ. ಇನ್ನು ಸರ್ವಕಾಲಕ್ಕೂ ಸಲ್ಲುವಂತಹ ಭಗವದ್ಗೀತೆಯಲ್ಲೂ ಕೂಡ ಈ ಅಶ್ವತ್ಥ ವೃಕ್ಷದ ಉಲ್ಲೇಖ ಬರುತ್ತೆ. ನಾರಾಯಣನು ವಿರಾಟ ರೂಪವನ್ನು ಧರಿಸಿ ಅರ್ಜುನನಿಗೆ ಉಪದೇಶ ಮಾಡುವಾಗ ತಾನು ಅಶ್ವತ್ಥ ವೃಕ್ಷದ ಕೆಳಗೆ ನೆಲೆಸುತ್ತೇನೆ ಅಂತ ಒಂದು ಮಾತನ್ನು ಹೇಳ್ತಾನೆ. ಹಾಗಾಗಿ ಈ ಅಶ್ವತ್ಥ ವೃಕ್ಷವನ್ನು ವೃಕ್ಷಗಳ ರಾಜ ಅಂತ ನಾವು ಪರಿಗಣಿಸ್ತೇವೆ. ಕಠೋಪನಿಷತ್ತಿನಲ್ಲಿ ಈ ಅಶ್ವತ್ಥ ವೃಕ್ಷವನ್ನು ಒಂದು ಇಡೀ ಸಂಸಾರಕ್ಕೆ ಹೋಲಿಸಲಾಗುತ್ತೆ. ಅ ಟ್ರೀ ಆಫ್ ಲೈಫ್ ಅಂತ ಕೂಡ ಇದನ್ನು ಕರೀತಾರೆ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯ ತೇ ನಮಃ. ಇದನ್ನು ಅಶ್ವತ್ಥ ವೃಕ್ಷದ ಮಂತ್ರವನ್ನಾಗಿ ನಾವು ಪಠಿಸಿ ಅದಕ್ಕೆ ಪ್ರದಕ್ಷಿಣೆಯನ್ನು ಹಾಕ್ತೇವೆ. ಈ ಶ್ಲೋಕದ ಅರ್ಥದಂತೆ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯದ ನಿಯಾಮಕರಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ವೃಕ್ಷರಾಜ ಅಶ್ವತ್ಥದಲ್ಲಿ ನೆಲೆಸಿದ್ದು ದೈವದ ಸಾನ್ನಿಧ್ಯ ಇರೋದ್ರಿಂದ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕೋದ್ರಿಂದ ಮನೋಭಿಲಾಷೆ ಈಡೇರುತ್ತವೆ ಅನ್ನೋ ನಂಬಿಕೆ ಇದೆ. ಇದನ್ನು ಬೋಧಿ ವೃಕ್ಷ ಅಂತ ಕೂಡ ಕರೀತಾರೆ. ಭಗವಾನ್ ಬುದ್ಧ ಈ ವೃಕ್ಷದ ಕೆಳಗೆ ಕುಳಿತೇ ಜ್ಞಾನೋದಯವನ್ನು ಪಡೆದರು. ಅರಳಿ ಮರ ಸಸ್ಯ ಪ್ರಭೇದಗಳಲ್ಲೇ ಅತ್ಯಂತ ವಿಶಿಷ್ಟವಾದಂತಹ ಸಸ್ಯ. ಇದು ಉಳಿದ ವೃಕ್ಷಗಳಂತೆ ರಾತ್ರಿ ಹೊತ್ತು ಇಂಗಾಲ ಬಿಡುಗಡೆ ಮಾಡೋದಿಲ್ಲ. ಬೆಳಗ್ಗೆ ರಾತ್ರಿ ಎಲ್ಲ ಸಮಯದಲ್ಲೂ ಆಮ್ಲಜನಕವನ್ನೇ ಹೊರಹಾಕತ್ತೆ.
ಆದ್ದರಿಂದಲೇ ಊರೊಳಗೊಂದು ಆಲದ ಮರ ಇದ್ದೇ ಇರುತ್ತದೆ. ಈ ಮರ ತನ್ನ ಸುತ್ತಮುತ್ತಲಿನ ಗಾಳಿಯಲ್ಲಿರುವ ಸೂಕ್ಷ್ಮವಾದ ಕ್ರಿಮಿ ಕೀಟಗಳನ್ನು ನಾಶಪಡಿಸುತ್ತೆ. ಈ ಮರದ ಎಲೆ, ತೊಗಟೆ, ಕಾಂಡ, ಬೇರುಗಳನ್ನು ಆಯುರ್ವೇದದಲ್ಲಿ ಔಷಧಿಯನ್ನಾಗಿ ಉಪಯೋಗಿಸಿ ಕಫ, ವಾತ, ನಿಶ್ಶಕ್ತಿಗಳನ್ನು ನಿವಾರಿಸಲಾಗುತ್ತೆ. ಈ ಮರದಲ್ಲಿ ಬಿಡುವಂತಹ ಚಿಕ್ಕ ಚಿಕ್ಕ ಕಾಯಿಯಿಂದ ಸಂತಾನೋತ್ಪತ್ತಿಗೆ ಔಷಧವನ್ನು ತಯಾರಿಸ್ತಾರೆ. ಈ ಔಷಧದಿಂದ ಹೆಣ್ಣಿನ ಋತುಚಕ್ರವನ್ನು ಕ್ರಮಬದ್ಧಗೊಳಿಸಬಹುದು. ಹೀಗಾಗಿಯೇ ಬಹುಶಃ ನಮ್ಮ ಧಾರ್ಮಿಕ ಆಚರಣೆಯಲ್ಲಿ ಮಕ್ಕಳಾಗಲು ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಎಂದು ಹೇಳುವುದು. ಅದು ಬೆಳಗಿನ ಹೊತ್ತಿನಲ್ಲಿ. ಶುದ್ಧ ಆಮ್ಲಜನಕ, ಮರ ಸುತ್ತೋದ್ರಿಂದ ದೇಹಕ್ಕೆ ವ್ಯಾಯಾಮ, ಜೊತೆಗೆ ಹಕ್ಕಿಗಳು ಕಚ್ಚಿ ಬಿದ್ದ ಕಾಯಿಗಳ ಮೇಲಿನ ರಸ ದೇಹದ ಮೇಲೆ ಗಾಢ ಪರಿಣಾಮ ಬೀರೋದುಂಟು. ಅರಳಿಕಟ್ಟೆಯ ಮೇಲೆ ಕುಳಿತು ಧ್ಯಾನ ಮಾಡಿದರೆ ಶುದ್ಧ ಗಾಳಿ ಮಿದುಳಿಗೆ ಹೆಚ್ಚಿನ ಯೋಚನಾ ಶಕ್ತಿಯನ್ನು ನೀಡುತ್ತದೆ. ಹೊಸ ಯೋಜನೆಗಳನ್ನು, ಹೊಸ ಆಲೋಚನೆಗಳನ್ನು ಉತ್ಪಾದಿಸಲು ಮಿದುಳಿಗೆ ಸಹಾಯ ಮಾಡುತ್ತೆ. ಹಾಗಾಗಿನೇ ನಮ್ಮ ಹಿಂದಿನವರು ಯಾವುದೇ ದೋಷ ಪರಿಹಾರಕ್ಕೆ ಅಶ್ವತ್ಥ ಪ್ರದಕ್ಷಿಣೆ ಮಾಡುವಂತಹ ಸಲಹೆ ನೀಡ್ತಾ ಇದ್ರು. ಯಾವುದೇ ಆಚರಣೆ ಧಾರ್ಮಿಕವಾಗಿರ್ಬೋದು ಅಥವಾ ವೈಜ್ಞಾನಿಕವಾಗಿರ್ಬೋದು, ಇಲ್ಲಿ ನಂಬಿಕೆಯೇ ಮುಖ್ಯ. ನಮ್ಮ ಧರ್ಮದ ಆಚರಣೆಯೇ ಮುಖ್ಯ ಅಥವಾ ವಿಜ್ಞಾನ ಹೀಗೆ ಹೇಳಿದೆ ಅದನ್ನು ನೀವು ನಂಬಬೇಕು ಅನ್ನೋ ಒಂದು ಶರ ಬರೆಯೋದಂತೂ ಅಲ್ಲ. ಈ ಕಾರ್ಯಕ್ರಮದ ಉದ್ದೇಶವೇ ಅದು. ನಮ್ಮ ಆಚರಣೆಗಳು ಹೀಗಿವೆ, ನಮ್ಮ ಸಂಪ್ರದಾಯಗಳು ಹೀಗಿವೆ, ಇದಕ್ಕೆ ವಿಜ್ಞಾನ ಏನು ಹೇಳುತ್ತೆ ಅಂತ ಈ ಕಾರ್ಯಕ್ರಮದ ಮೂಲಕ ನಿಮಗೆ ವಿಷಯವನ್ನು ತಿಳಿಸೋದಷ್ಟೇ ನಮ್ಮ ಗುರಿ. ಹಾಂ, ಅಶ್ವತ್ಥ ವೃಕ್ಷಕ್ಕೆ ಮಧ್ಯಾಹ್ನ ಪ್ರದಕ್ಷಿಣೆ ಹಾಕಬಾರ್ದು ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಏನಿರ್ಬೋದು? ಅಯ್ಯೋ, ಖಂಡಿತ ಇದಕ್ಕೆ ಯಾವುದೇ ದೊಡ್ಡ ಕಾರಣಗಳಿಲ್ಲ. ನಾನು ಮೊದಲೇ ಹೇಳಿದ ಹಾಗೆ ಅಶ್ವತ್ಥ ವೃಕ್ಷದ ಬುಡ ತಂಪು, ತಣ್ಣನೆಯ ಗಾಳಿ ಸುತ್ತಮುತ್ತ ಬೀಳ್ತಾ ಇರುತ್ತೆ. ಅಶ್ವತ್ಥ ವೃಕ್ಷದ ಬುಡ ಕೂಡ ವಿಸ್ತಾರವಾಗಿ ವಿಶಾಲವಾಗಿರುತ್ತೆ. ಮಧ್ಯಾಹ್ನದ ಹೊತ್ತಿನಲ್ಲಿ ಸೆಖೆಯನ್ನು ಅಥವಾ ಬಿಸಿಲನ್ನು ತಡೆಯಲಾರದೆ ಹಾವುಗಳು, ಚೇಳುಗಳು ಇದರ ಬುಡದಲ್ಲಿ ಆಶ್ರಯ ಪಡೆಯೋದುಂಟು. ಹಾಗಾಗಿ ಈ ವಿಷಪೂರಿತ ಜೀವಿಗಳಿಂದ ನಮಗೆ ಯಾವುದೇ ಅಪಾಯವಾಗದಿರಲಿ ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ಮಧ್ಯಾಹ್ನ ಅಶ್ವತ್ಥ ಪ್ರದಕ್ಷಿಣೆ ಹಾಕಬಾರದು ಅಂತ ಹೇಳಿರೋದು ಅಷ್ಟೆ. ಹೇಗಿತ್ತು ಅಶ್ವತ್ಥ ವೃಕ್ಷದ ಈ ಮಾಹಿತಿ? ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಶುಭ ದಿನ.